Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಏನಾಯಿತು ಅಂತ ಅಂದರೆ ಬೆಳಗ್ಗೆಯಿಂದ ನಾನು ಫುಲ್ ನಿದ್ದೆನೇ ಮಾಡಿದ್ದೀನಿ. ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಎದ್ದಿದ್ದು, ಮನುಷ್ಯ ಅವರು ಬೆಳಗ್ಗೆನೇ ಹೋಗ್ತಾರೆ ಅಂತ ಹೇಳಿ ಆವಾಗ ತಿಂಡಿ ಮಾಡೋಕ್ಕೆ ಎದ್ದಿದ್ದು. ಅದಾದಮೇಲೆ ಮತ್ತೆ ಒಂದು 11 o'clock ಎದ್ದು 1 o'clock ಎಲ್ಲ ಮಲ್ಕೊಂಡ್ಬಿಟ್ಟೆ. ಇವಾಗ ಮತ್ತೆ ಈಗ 5:30 ಹಂಗೆ ಎದ್ದು ಫ್ರೆಶನ್ ಅಪ್ ಆಗಿ ಇವಾಗ ಸ್ನಾನ ಗಿನ ಎಲ್ಲ ಮಾಡಿ ಗುಂಡನ್ನ ವಾಕ್ ಕರ್ಕೊಂಡು ಹೋಗ್ಬರೋಣ. ಹಾಗೆ ಹಾಲು ಖಾಲಿ ಆಗಿದೆ, ಸೊ ಹಾಲನ್ನು ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಹಾಲೆಲ್ಲ ತೊಗೊಂಬಂದು ಪೂಜೆ ಮಾಡಬೇಕು. ಇವಾಗಲೇ ಹೋಗ್ತಾನೆ ಮಾಡಿಬಿಟ್ರೆ ಪೂಜೆ ಎಲ್ಲ ಆದಮೇಲೆ ಡೋರ್ ಹಾಕೋಕ್ಕೆ ಬೇಜಾರಾಗುತ್ತೆ. ಸೊ ಹಾಗಾಗಿ ಬಂದೇ ಪೂಜೆ ಮಾಡೋಣ ಅಂದ್ಬಿಟ್ಟು ಇವಾಗ ಹೊರಟಿದ್ದೀನಿ ಗುಂಡನ್ನು ಕರ್ಕೊಂಡು. ಗುಂಡ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದಾನೆ, ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಮತ್ತು ಇದು ಚೈನ್ ಏನಿದೆ ಇವತ್ತು ಇದರ ಚೈನಲ್ಲೇ ಕರ್ಕೊಂಡು ಹೋಗಬೇಕು. ಲಾಸ್ಟ್ ಟೈಮ್ ನಮ್ಮ ಅಮ್ಮನ ಮನೆಗೆ ಇವನ್ನ ಕರ್ಕೊಂಡು ಹೋದಾಗ ಬೆಲ್ಟ್ ಏನು ಬರುತ್ತೆ ಥ್ರೆಡ್ ಟೈಪಲ್ಲಿ ಇರುತ್ತಲ್ಲ, ಸೊ ಅದನ್ನು ಅಲ್ಲೇ ಬಿಟ್ಟು ಬಂದಿದ್ದೀನಿ. ಸೊ ಈ ಚೈನಲ್ಲೇ ಕರ್ಕೊಂಡು ಹೋಗಬೇಕು. ಈ ಚೈನಲ್ಲಿ ಕರ್ಕೊಂಡು ಹೋದರೆ ಒಂದು ಏನಪ್ಪ ಅಂತ ಅಂದರೆ ಗುಂಡ ಫೋರ್ಸಾಗಿ ಓಡ್ತಾನಲ್ಲ, ಸೊ ಅವಾಗ ಕೈಯೆಲ್ಲ ನೋವಾಗ್ತಾ ಇರುತ್ತೆ. ಅವ್ನಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಸುಮ್ಮನೆ ಇರೋ ಓಡಬೇಡ ಅಂದ್ರೂ ಸಮ್ಟೈಮ್ಸ್ ಆವಾಗ ಹೇಳಿದ ತಕ್ಷಣ ಸೈಲೆಂಟ್ ಆಗ್ತಾನೆ, ಮತ್ತೆ ಓಡ್ತಾ ಇರ್ತಾನೆ. ಅದು ಪ್ರಾಬ್ಲಮ್ಮು. ಈಗೇನು ಮಾಡೋಕ್ಕಾಗಲ್ಲ, ಹಂಗೆ ಕರ್ಕೊಂಡು ಹೋಗ್ಬೇಕು. ವೀಕ್ ಫುಲ್ಲು ಕರೆಕ್ಟಾಗಿ ವಾಕ್ಗೆ ಕರ್ಕೊಂಡು ಹೋಗಿಲ್ಲ ನಾನು. ಮನೆಗೆ ಬಂದಮೇಲೆಲ್ಲ ಫುಲ್ಲು ಕೆಲಸ ಅಂತ ಅಂದ್ಬಿಟ್ಟು ಇವನ್ನ ವಾಕ್ಗೆ ಕರ್ಕೊಂಡು ಹೋಗಿಲ್ಲ. ಅಟ್ಲೀಸ್ಟ್ ನನಗೆ ರಜೆ ಇರೋ ಟೈಮಲ್ಲಾದರೂ ವಾಕ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಇವನ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗುಡ್ಡ ಹೋಗೋಣ, ವಾಕ್ ಹೋಗೋಣ. ಅವ್ನು ರೆಡಿ. ಆಚೆ ಬಂದೆ ಗುಂಡನ್ನು ಕರ್ಕೊಂಡು ವಾಕ್ ಮಾಡೋಕ್ಕೆ ಅಂತ ಹೇಳಿ ಈಗ ಹಂಗೆ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಜೊತೆಯಲ್ಲಿ ಇವನು ವಾಕ್ ಮಾಡಿಸ್ದಂಗೂ ಆಗುತ್ತೆ, ಅಂಗಡೀಲಿ ಹೋಗಿ ಮಿಲ್ಕ್ ತೊಗೊಂಬಂದಂಗೂ ಆಗುತ್ತೆ ಅಂತ ಹೇಳಿ. ಮನೋಜ್ ಅವರೇ ಆ್ಯಕ್ಚುಲಿ ಯಾವಾಗಲೂ ತೊಗೊಂಬಂದಿರ್ತಿದ್ರು, ಬಟ್ ಇವತ್ತು ಮರ್ತೋಗ್ಬಿಟ್ಟಿದ್ದಾರೆ ತೊಗೊಂಬಂದ್ಬಿಡೋದು. ಇವು ನನಗೆ ಚೈನ್ ಸಮೇತ ಸಖತ್ ತೆಳೀತಾ ಇದೆ. ಹಾಲು ತೊಗೊಂಡು ಇವಾಗ ಗುಂಡನ್ನು ಕರ್ಕೊಂಡು ಮನೆಗೆ ಹೊರಟಿದ್ದೀನಿ. ಅಲ್ಲೊಂದಿಷ್ಟು ನಾಯಿಗಳಿದ್ದಾವೆ, ತುಂಬಾ ಇದೆ ಅಂತಲೇ ಹೇಳ್ಬೋದು. ಒಂದು 5-6 ಇರ್ಬೋದು. ಮನೆ ಒಳಗಡೆ ಇರುತ್ತೆ, ಬಿಲ್ಡಿಂಗ್ ಒಳಗಡೆ. ಗುಂಡ ಬಂದರೆ ಸಾಕು, ಬೊಗ್ಳುತ್ತಾನೇ ಇರುತ್ತೆ, ಓಡಿಸ್ಕೊಂಡೆಲ್ಲ ಬರ್ತಾ ಇರುತ್ತೆ. ನಾನು ಸ್ಟಿಕ್ ಇಟ್ಕೊಂಡಿರೋದು ನೋಡಿಬಿಟ್ಟು ಸುಮ್ಮನೆ ಆಗ್ತವೆ. ಈಗ ಆಲ್ರೆಡಿ ಬೊಗ್ಳುತ್ತಾ ಇದೆ ಎಲ್ಲ. ದೀಪ ಎಲ್ಲ ಹೆಚ್ಚಾಯಿತು, ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು. ದೀಪ ಎಲ್ಲ ಹೆಚ್ಚಿದ್ದಾಯಿತು, ಗುಡ್ಡನ್ನು ಕರ್ಕೊಂಡೋಗಿ ಹಾಲು ತೊಗೊಂಬಂದೆ. ಮತ್ತು ಏನಪ್ಪ ಅಂತ ಅಂದರೆ ನಾನು ಒಂದು 5 days ಬ್ಯಾಕು ಒಂದು ವಿಡಿಯೋ ಹಾಕಿದ್ದು, ಮ್ಯಾಕ್ಸ್ ಮೂವಿಗೆ ಹೋಗಿದ್ದು. ಅದು ವಿಡಿಯೋ ಕಾಪಿರೈಟ್ ಆಗಿದೆ. ಆ್ಯಕ್ಚುಲಿ ಏನು ಕಾಪಿರೈಟ್ ಆಗಿದೆ ಅಂತ ಹೇಳಿದ್ರೆ, ನಾನು ಅದು ಮೂವಿ ಸ್ಟಾರ್ಟಿಂಗಲ್ಲಿ ಸುದೀಪ್ ಅವ್ರು ಬರ್ತಾರಲ್ಲ, ಸೊ ಅದನ್ನು ಸ್ವಲ್ಪ ಲೆಂತು, ಡೈಲಾಗ್ ಎಲ್ಲ ಚೆನ್ನಾಗಿದೆ, ಎಂಟ್ರಿ ಸೀನ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಜಾಸ್ತಿ ಟೈಮ್ ಆಗಿಬಿಟ್ಟಿದೆ. ಮೇ ಬಿ 1 minute ಆ ಥರ ಹಾಕಿದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದು ಕಾಪಿರೈಟ್ ಬಂದು ವಿಡಿಯೋ ಡಿಲೀಟ್ ಆಗಿದೆ. ಮತ್ತು ಏನಪ್ಪ ಅಂತ ಅಂದರೆ ಅದು ಗೊತ್ತಿಲ್ಲ ನನಗೆ ಅದೇ ಥರ ಬರುತ್ತಾ ಅಥವಾ ಏನು ಅಂತ. ಈ ಕಂಪ್ನಿ ಕಡೆಯಿಂದ ಕಾಪಿರೈಟ್ ರೈಸ್ ಮಾಡಿದ್ದಾರೆ ಅಂತ ಮೇಲ್ ಬಂದಿತ್ತು ನನಗೆ. ಈ ಕಂಪ್ನಿ ಕಡೆಯಿಂದ ಕಾಪಿರೈಟ್ ರೈಸ್ ಮಾಡಿದ್ದಾರೆ ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಆ ಕಂಪ್ನಿನ ಸರ್ಚ್ ಮಾಡಿದ್ದಕ್ಕೆ ಗೂಗಲಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಪೇಜೆಲ್ಲ ನೋಡಿದ್ದಕ್ಕೆ ಅದು ಸ್ವಲ್ಪ ಮೂವಿ ಎಲ್ಲ ಥರ ಮೂವಿ ಏನು ಬರುತ್ತೆ, ಎಲ್ಲ ಲ್ಯಾಂಗ್ವೇಜ್ ಮೂವಿ ಏನು ಬರುತ್ತೆ ಆ ಮೂವಿಗೆ ರಿಲೇಟೆಡ್ ಸಂಬಂಧಪಟ್ಟಂತಹ ಒಂದು ಡಿಜಿಟಲ್ ಮಾರ್ಕೆಟ್ ಅಂದರೆ ಸಿನಿಮಾ ರಿಲೇಟೆಡ್ ಕಂಪ್ನಿ ಅಂತಲೇ ಹೇಳ್ಬೋದು.
ಅವ್ರು ಅದು ಆ ಥರನೇ ಬರುತ್ತಾ ಅಥವಾ ಏನು ಎತ್ತಾ ನನಗೆ ಅಷ್ಟು ಐಡಿಯಾ ಇಲ್ಲ. ಫಸ್ಟ್ ಟೈಮ್ ನಂದು ವಿಡಿಯೋ ಕಾಪಿರೈಟ್ ಬಂದಿದ್ದು ಯೂಟ್ಯೂಬಲ್ಲಿ, ಸೊ ಹಾಗಾಗಿ ನನಗೂ ಅಷ್ಟು ಐಡಿಯಾ ಇಲ್ಲ. ಬಟ್ ಆ ಕಂಪ್ನಿನ ನಾನು ಸರ್ಚ್ ಮಾಡಿದಾಗ ಅದು ಸಿನಿಮಾ ರಿಲೇಟೆಡ್ ಕಂಪ್ನಿ ಅನ್ನೋದು ನನಗೆ ಗೊತ್ತಾಯಿತು. ನನಗಂತೂ ಸಖತ್ ಬೇಜಾರಾಯಿತು. ಓಕೆ, ಪರವಾಗಿಲ್ಲ, ಅದನ್ನು ಮತ್ತೆ ಕಟ್ ಮಾಡಿ ಎಡಿಟ್ ಮಾಡಿ ನಾನು ಮತ್ತೆ ರೀಪೋಸ್ಟ್ ಮಾಡ್ತೀನಿ, ಹೋಗಿ ನೀವು ಚೆಕ್ ಮಾಡಿ. ಮೇ ಬಿ ನಾನು ಅಂದ್ಕೊಂಡೆ ಆ್ಯಕ್ಚುಲಿ ಅಷ್ಟು ಲೆಂತ್ ಹಾಕೋದು ಬೇಡ ಅಂತ ಹೇಳಿ, ಹಂಗೂ ಸ್ವಲ್ಪ ಕಟ್ ಮಾಡಿನೇ ಹಾಕಿದ್ದೆ ಅದು ವೀಡಿಯೋಸು. ಸುದೀಪ್ ಅವ್ರದ್ದು ಎಂಟ್ರಿ ಸೀನು ಆ ಥರ ಎಲ್ಲ. ಒಂದು ಡೈಲಾಗ್ ಮಾತ್ರ ತುಂಬ ಲೆಂತ್ ಇತ್ತು. ನಾನು ಅದು ಹಾಕುವಾಗೇ ಅಂದ್ಕೊಂಡೆ ಮೇ ಬಿ ಏನಾದರೂ ಕಾಪಿರೈಟ್ ಬಂದುಬಿಟ್ರೆ ಏನು ಮಾಡೋದು ಅಂತ ಹೇಳಿ. ಬರಲ್ಲ ಅಂತ ಅನಿಸುತ್ತೆ. ಕಟ್ ಮಾಡಿ ವಿಡಿಯೋ ಹಾಕ್ತಾ ಇದ್ದೀನಲ್ಲ, ಕಾಪಿರೈಟ್ ಬರಲ್ಲ ಅಂತ ಅಂದ್ಕೊಂಡೆ ನಾನು ಹಾಕ್ತೆ. ಬಟ್ ನೋಡಿದ್ರೆ ಕಾಪಿರೈಟ್ ಬಂದುಬಿಟ್ಟಿದೆ, ವಿಡಿಯೋನೂ ಡಿಲೀಟ್ ಆಗಿದೆ. ಮತ್ತೆ ರೀಪೋಸ್ಟ್ ಮಾಡ್ತೀನಿ ನಾನು ಇವಾಗ. ಅಂದರೆ ಇವಾಗಲೇ ಮಾಡೋಣ, ಸ್ವಲ್ಪ ದಿನ ಬಿಟ್ಟು 1-2-3 ಡೇಸ್ ಬಿಟ್ಟು ಹಾಕ್ತೀನಿ. ಮತ್ತು ಅದೇ ಇದನ್ನು ಹಾಕಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅಂತ ಅಷ್ಟೇ. ನಾನು ಬೇರೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡ್ಬೋದು. ಹಾಗೆ ಇವಾಗ ಹಾಲೆಲ್ಲ ತೊಗೊಂಬಂದಿದ್ದೀನಿ. ಗುಂಡುಂಗು ಹಾಲು ಕಾಯಿಸ್ಕೊಟ್ಟು ನಾನು ಕಾಫಿ ಕುಡಿಬೇಕು. ಮತ್ತು ನೆನ್ನೆ ಬಜ್ಜಿ ಹಾಕೋಕ್ಕಾಗಿರಲಿಲ್ಲ ಅಲ್ಲ, ಸೊ ಇವತ್ತು ಬಜ್ಜಿ ಹಾಕ್ತಾಯಿದ್ದೀನಿ. ನೆನ್ನೆ ಬಜ್ಜಿ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಎಲ್ಲನೂ ತೆಗ್ದಿಟ್ಕೊಂಡಿದ್ದೀನಿ. ಸೊ ಮನೋಜ್ ಅವರು ಇನ್ನೇನೋ ಬರ್ತಾರೆ. ಇವಾಗ ಸ್ವಲ್ಪ ಅನ್ನಕ್ಕೆಲ್ಲ ಇಟ್ಟು ಬಜ್ಜಿಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಅನ್ನಕ್ಕಿಟ್ಟು ಸಾಂಬಾರೆಲ್ಲ ಬಿಸಿ ಮಾಡ್ತೀನಿ. ಫಸ್ಟಿಗೆ ನಾನು ಇಲ್ಲಿ ಕಡಲೆ ಹಿಟ್ಟನ್ನ ಒಂದಾಡ್ಕೊತಾ ಇದ್ದೀನಿ. ಸೊ ನಾವಿಬ್ಬರೇ ಅಲ್ವಾ, ಸೊ ಹಾಗಾಗಿ ಇಷ್ಟು ಕಡಲೆ ಹಿಟ್ಟನ್ನ ನಾನು ತೊಗೊಂಡಿದ್ದೀನಿ, ಸಾಕಾಗುತ್ತೆ ಇಷ್ಟು ನಮಗೆ. ಮತ್ತು ಚಿಕ್ಕದು ಒಂದು 5 ಈರುಳ್ಳಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಇದನ್ನೆಲ್ಲ ಒಂದೇ ಸಲ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಅಗಾರೋ ಅವ್ರದ್ದು ನಾನು ಇದನ್ನು ತೊಗೊಂಡಿದ್ನಲ್ಲ, ಸೊ ಅದರಿಂದ ನಂಗೆ ಸಖತ್ ಯೂಸ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಕರಿಬೇವು ಯೂಸ್ ಮಾಡ್ತೀನಿ ನಾನಿಲ್ಲಿ, ಒಂದು 4-5 ಎಲೆ ಅಷ್ಟೆ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ. ಕೊತ್ತಂಬರಿ ಮತ್ತು ಕರಿಬೇವು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸಾಕಿಷ್ಟ, ಅದು ಬಾಯಿಗೆ ಇನ್ನೊಂದು ಸ್ವಲ್ಪ ಮಾಡಿಬಿಡ್ತೀನಿ, ಒಂಚೂರಿದೆ. ಸ್ವಲ್ಪ ದಪ್ಪಗೆ ರುಬ್ಕೊಂಡಿದ್ದೀನಿ, ಏಕೆಂದರೆ ಬಾಯಿಗೆ ಸಿಗಬೇಕಲ್ಲ, ಸೊ ಹಾಗಾಗಿ. ಯಾವಾಗಲೂ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಮನೋಜ್ ಅವರು ಇನ್ನೊಂದು ಆಫೀಸಿಂದ ಹೊರಟಾಗ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏಕೆಂದರೆ ಅವರು ಬಿಸಿದು ಇಬ್ಬರು ಜೊತೆಲೇ ತಿನ್ನೋದ್ರಿಂದ, ಮತ್ತು ಅವ್ರು ಬರೋವರೆಗೂ ನಾನು ವೆಯ್ಟ್ ಮಾಡ್ತಾಯಿರ್ತೀನಿ. ಸೊ ಇಬ್ಬರು ಜೊತೇಲಿ ತಿನ್ಬೋದು ಅಂತ ಹೇಳಿ, ಹಾಗೆ ಬಿಸಿನೂ ಇರುತ್ತೆ ಊಟ. ಸೊ ಇನ್ನೇನು ಅವ್ರು ಬರ್ತಾ ಇದ್ದಾರೆ ಅನ್ನೋಂಗೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡ್ರೆ ನನಗೂ ಇಬ್ಬರು ಜೊತೆಲೇ ಕೂತ್ಕೊಂಡು ಬಿಸಿ ಊಟ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನಿಂದ ನಾನು ಅವರು ಆಫೀಸಿಂದ ಹೊರಟಾಗ ನಾನು ಇದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದು ಬಿಟ್ಟರೆ ಸಾಂಬಾರೆಲ್ಲ ಮೊದಲೇ ಮಾಡ್ಕೊಂಡಿರ್ತೀನಿ, ಯಾಕೆಂದರೆ ಸಾಂಬಾರಾದರೆ ಬಿಸಿ ಮಾಡ್ಕೊಬೋದು. ಅದೇ ಅನ್ನ ಆದರೆ ಒಂದು ಸಲ ಬಾಯ್ಲ್ ಮಾಡಿದ್ನ ಮತ್ತೆ ಬಾಯ್ಲ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಪದೇ ಬಾಯ್ಲ್ ಮಾಡೋದಕ್ಕೆ ಹೋಗೋದಿಲ್ಲ. ಒಂದೇ ಸಲ ನಾನು ಅನ್ನ ಇದು ಮಾಡಿ ಬಿಸಿ ಮಾಡಿ, ಅಂದರೆ ಅನ್ನ ಮಾಡಿ ತಿನ್ನೋವಂಥದ್ದು. ಸೊ ಹಾಗಾಗಿ ಮತ್ತು ಈರುಳ್ಳಿನೆಲ್ಲ ಇದರೊಳಗಡೆ ಹಾಕ್ಕೊಳ್ಳೋಣ. 2 ಟೈಮ್ಸ್ ಹಾಕ್ಕೊಂಡ್ರೆ ಆಯಿತು, ಜಾಸ್ತಿ ಆಗಿಬಿಡುತ್ತೆ. ಇದಿಷ್ಟೇ ಕ್ಲೋಸ್ ಮಾಡಿ, ಇಲ್ಲೊಂದು ಬಟನ್ ಇರುತ್ತೆ, ಇದನ್ನು ಪ್ರೆಸ್ ಮಾಡಿ ನಮ್ಗೆ ಎಷ್ಟು ಬೇಕಿರುತ್ತೋ ಅಷ್ಟು ನಾವು ಸಣ್ಣದಾಗಿ ಅಥವಾ ಹೆಂಗೆ ಬೇಕೋ ಆ ಥರ ಮಾಡ್ಕೊಬೋದು. ನಾನು ಇವಾಗ ಎಷ್ಟು ನಾನು ಮಾಡ್ಕೊತಾ ಇದ್ದೀನಿ. ಸಾಕು, ಬಜ್ಜಿಗೆಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಇದರಿಂದ ನಾನು ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ.
ಇನ್ನೂ ಒಂದು ಸ್ವಲ್ಪ ಇದೆ, ಸೊ ಅದನ್ನು ಹಾಕ್ಕೊಂಡು ಕಟ್ ಮಾಡ್ತೀನಿ. ಮತ್ತು ಏನಪ್ಪ ಅಂದರೆ ಇದು 250 ml ಆಗೋಷ್ಟು ಕೆಪಾಸಿಟಿ ಅಷ್ಟೇ ಈ ಡಬ್ಬಿಗಿರೋದು. ಅಂದರೆ ಇದೇನು ಹೇಳ್ತಾರೆ, ಇದಕ್ಕೆ 250 ಕೆಪಾಸಿಟಿ ಅಷ್ಟೇ ಇರೋದು. ಸೊ ಸ್ವಲ್ಪನೇ ಹಾಕೊಂಡು ಗ್ರೈಂಡ್ ಮಾಡ್ಕೊಬೋದು. ಸಾಕಿಷ್ಟ. ಒಂದೇ ಸಲ ಹಾಕ್ಕೊಂಡು ಕಲಿಸ್ಕೊಬೋದು. ಮತ್ತು ಏನಪ್ಪ ಅಂದರೆ ಒಬ್ಬೊಬ್ಬರು ಮೊದಲೇ ಹಿಟ್ಟನ್ನ ಕಲಿಸ್ಕೊಂಡು ಆಮೇಲೆ ಬಜ್ಜಿ ಮಾಡ್ಕೊತಾರೆ. ಬಟ್ ನಾನು ಇಲ್ಲಿ ಫಸ್ಟು ಈರುಳ್ಳಿ ಇವನ್ನೆಲ್ಲ ಇದು ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಯಾಕೆಂದರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಎಲ್ಲನೂ ಕಟ್ ಮಾಡ್ಕೊಂಡು ಆಮೇಲೆ ಕಲಿಸ್ಕೊತೀನಿ. ಇದನ್ನು ಕಟ್ ಮಾಡಾದಮೇಲೆ, ತರಕಾರಿ ಎಲ್ಲ ಕಟ್ ಮಾಡಾದಮೇಲೆ ಈ ಥರ ಒರೆಸಿಟ್ಕೊಂಡ್ಬಿಟ್ರೆ ಏನೂ ತೊಂದರೆ ಆಗೋದಿಲ್ಲ. ಮತ್ತು ಇದನ್ನು ನೀರಲ್ಲಿ ತೊಳೆಯೋಕ್ಕಾಗೋದಿಲ್ಲ. ಸೊ ಏಕೆಂದರೆ ಇದೆಲ್ಲ ಎಲೆಕ್ಟ್ರಿಕ್ ಅಲ್ವಾ. ಇದು ಕೆಳಗಡೆ ಏನು ಬಾಕ್ಸ್ ಕೊಟ್ಟಿರ್ತಾರೆ ಅದಿಲ್ಲ ಅಂದರೆ ಇದು ವರ್ಕೇ ಆಗೋದಿಲ್ಲ. ನಾವು ಪ್ರೆಸ್ ಮಾಡಿದ್ರೂ ವರ್ಕೇ ಆಗೋದಿಲ್ಲ. ಇಲ್ಲಿದ್ದರೆ ಅದು ಬಾಕ್ಸ್ ಇದ್ದರೆ ಮಾತ್ರ ವರ್ಕ್ ಆಗೋದಿದು. ನಾನು ಏನಪ್ಪ ಅಂದರೆ ಅಲ್ಲೇ ಕೆಲಸ ಮಾಡ್ತಾ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಅದರ್ವೈಸ್ ನನಗೆ ಒಂಥರ ಮೆಸ್ಸಿ ಫೀಲ್ ಆಗ್ತಾ ಇರುತ್ತೆ. ಸೊ ನಾನು ಅಲ್ಲೇ ಏನೇ ಒಂದು ಕೆಲಸ ಮಾಡ್ತಾಯಿದ್ರು ಅಲ್ಲೇ ಕ್ಲೀನ್ ಮಾಡಿಕೊಂಡು ಮಾಡ್ತಾಯಿರ್ತೀನಿ. ಮತ್ತು ನಾನು ಇಲ್ಲಿ ಒಂದೆರಡು ಕಾಳು ಆಗೋಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಏಕೆಂದರೆ ಜೀರಿಗೆ ಯೂಸ್ ಮಾಡೋದ್ರಿಂದ ಅದು ಬಾಯಿಗೆ ನಾವು ತಿನ್ನುವಾಗ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಇಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ. ಒಂದೆರಡು ಕಾಳು ಆಗೋಷ್ಟೇ. ಮತ್ತು ನಾನು ಇಲ್ಲಿ ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತೀನಿ. ಸೊ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋ ಒಂದು ರೀಸನ್ಗೆ. ಮತ್ತು ಇಲ್ಲಿ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಬೇಕು. ನಾನಿಲ್ಲೊಂದು 1/4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡ್ರು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಚಿಲ್ಲಿ ಪೌಡರ್ನ ನೋಡ್ಕೊಂಡು ಹಾಕ್ಕೊಬೇಕು. 1-2 ಚಿಟಿಕೆಯಷ್ಟು ನಾನು ಸೋಡಾ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕಾಯಿತು, ಇನ್ನೇನು ಹಾಕೋದಿಲ್ಲ. ಸೊ ಸ್ವಲ್ಪ ಹಾಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ತೀರಾ ನೀರು ಥರನೂ ಕಲಿಸ್ಕೊಬಾರ್ದು, ತೀರಾ ಗಟ್ಟಿಯಾಗೂ ಕಲಿಸ್ಕೊಬಾರ್ದು. ಮೀಡಿಯಮ್ ಆಗಿ ಕಲಿಸ್ಕೊಬೇಕಾಗಿರುತ್ತೆ. ಬಜ್ಜಿ ಹಿಟ್ಟನ್ನ ನಾನು ಕಲಸಿಟ್ಟಿದ್ದೀನಿ ಒಂದು 5-10 ನಿಮಿಷ. ಅದಾದಮೇಲೆ ಫಸ್ಟು ಅನ್ನಕ್ಕೆ ಇಟ್ಬಿಡ್ತೀನಿ. ಅದಾದಮೇಲೆ ಬಜ್ಜಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು 5 ನಿಮಿಷ ಹಾಗೆ ಬಿಟ್ಟರೆ ಸ್ವಲ್ಪ ನೀಟಾಗಿ ಸೆಟ್ ಆಗಲಿ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೀನಿ. ಅನ್ನಕ್ಕೆ ಇಟ್ಟ ತಕ್ಷಣ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗೆ ಗುಂಡುಂಗೂ ಮೊಟ್ಟೆ ಬೇಯಿಸೋಕೆ ಇಟ್ಬಿಡ್ತೀನಿ. ಅವನಿಗೂ ಊಟ ಕೊಡಬೇಕಲ್ಲ. ಮೊಟ್ಟೆ ಬಾಯ್ಲ್ ಆಗೋಕೆ ಇಡ್ತೀನಿ ಗುಂಡುಂಗೆ. ನಾವ್ಯಾರು ಇವತ್ತು ಮೊಟ್ಟೆ ನಾನ್ ವೆಜ್ ತಿನ್ನೋದಿಲ್ಲ. ಸೊ ಅವನೊಬ್ಬಂಗೊಂದು ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಮತ್ತು ಇದು ಇನ್ನೂ ಸ್ವಲ್ಪ ಮಿಕ್ಕಿದೆ. ಸೊ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಕವರ್ ಕಟ್ಬಿಟ್ಟು. ಪಾತ್ರೆ ಎಲ್ಲ ವಾಶ್ ಮಾಡಾಯಿತು. ಮತ್ತು ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಅದು ಬಾಯ್ಲ್ ಆಗ್ತದೆ. ಸ್ವಲ್ಪ 5 ಮಿನಿಟ್ಸು ಅನ್ನ ಒಂದು 5 ಮಿನಿಟ್ಸ್ ಹಾಗೆ ನೀರಲ್ಲಿ ನೆನೀಲಿ ಅಂತ ಹೇಳಿ ಇಟ್ಟಿದ್ದೆ. ಸೊ ಇವಾಗ ಅನ್ನಕ್ಕೂ ಸುಮ್ಮನೆ ಗುಂಡ ಅನ್ನನೂ ಇಡ್ತಾ ಇದ್ದೀನಿ. ಹಾಗೆ ಈ ಸೈಡು ಬಜ್ಜಿ ಹಾಕೋಣ ಅಂತ ಹೇಳ್ಬಿಟ್ಟು ಬಜ್ಜಿಗೂ ಇಡ್ತಾ ಇದ್ದೀನಿ.
ಥರ ಟಿಶ್ಯೂ ಹಾಕೊಳ್ಳೋದ್ರಿಂದ ತಟ್ಟೆ ಮೇಲೆ ನಾವು ಬಜ್ಜಿ ಹಾಕಿರ್ತೀವಲ್ಲ, ಸೊ ಸ್ವಲ್ಪ ಎಣ್ಣೆ ಏನು ತೊಗೊಂಡಿರುತ್ತೆ ಬಜ್ಜಿಲಿ, ಸೊ ಅದು ಸ್ವಲ್ಪ ಡ್ರೈ ಆಗುತ್ತೆ. ಸೊ ಹಾಗಾಗಿ ಈ ಥರ ಟಿಶ್ಯೂ ಮೇಲೆ ಹಾಕೊತೀನಿ. ಎಣ್ಣೆ ಜಾಸ್ತಿ ಇತ್ತು ಅಂದರೆ ಅಲ್ಲಿಗೆ ಸ್ವಲ್ಪ ಡ್ರೈ ಎಳ್ಕೊಳ್ಳುತ್ತೆ ಟಿಶ್ಯೂ. ಸೊ ಹಾಗಾಗಿ ಸ್ವಲ್ಪ ಡ್ರೈ ಆಗುತ್ತೆ ಅಂತ ಹೇಳಿ ನಾನು ಆ ಥರ ಟಿಶ್ಯೂ ಹಾಕ್ಕೊಂಡಿದ್ದೀನಿ. ಏನಮ್ಮ ಹೊಟ್ಟೆ ಸಿಗೈತಾ? ಸುಮ್ಮನೆ ಮನೋಜ್ ಅವ್ರು ಬರ್ತಾ ಇದ್ದಾರೆ ಅಂತೆ. ಬಜ್ಜಿ ರೆಡಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಒಂದು ಟೇಸ್ಟ್ ಮಾಡಿ ನೋಡಿದೆ. ಬಜ್ಜಿ ಎಲ್ಲ ಮಾಡಾಯಿತು. ಮನೋಜ್ ಅವರು ಕೆಲಸದಿಂದ ಮನೆಗೆ ಬಂದರು. ಸೊ ಅವರು ಟಿ ವಿ ನೋಡ್ತಾ ಇದ್ದಾರೆ. ಸೊ ಇವಾಗ ಹೋಗಿ ಊಟ ಮಾಡಿ ಮಲಗಬೇಕಷ್ಟೆ. ಕೆಲವೊಂದು ರೀಲ್ಸ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಈವನ್ ಯೂಟ್ಯೂಬ್ ಶಾರ್ಟ್ಸಲ್ಲೂ ನಾನು ಅಪ್ಲೋಡ್ ಮಾಡ್ತೀನಿ, ನೋಡಿ. ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ನ ಮಾಡೋದನ್ನ ಮರಿಬೇಡಿ. ಊಟ ಎಲ್ಲ ಆಯಿತು, ಈಗ ಹೋಗಿ ಮಲಗಬೇಕು ಇಷ್ಟೇ. ಎಸ್, ನಾನು ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಗೆ ಈ ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ. ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.